ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೋಶ್ರೀ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗು. ಜಸ್ಟ್ ಆಫೀಸಿಂದ ಬಂದೆ. ಸೊ ನಮ್ಮ ಹಸ್ಬೆಂಡು ಸ್ವಲ್ಪ ಚಿಕನ್ ತಂದಿದ್ರು, ಬಿರಿಯಾನಿ ಮಾಡು ಅಂತ ಅಂದರು. ಸೊ ಹಾಗೆ ನಿಮಗೆಲ್ಲ ಬಿರಿಯಾನಿ ರೆಸಿಪಿ ಕ್ವಿಕ್ಕಾಗಿ ತೋರಿಸೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನಿಲ್ಲಿ ಬಿರಿಯಾನಿಗೆ 3 ಗ್ಲಾಸ್ ರೈಸ್ಗೆ ಇಲ್ಲಿ ಒಂದು 3 ಆನಿಯನ್ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಒಂದು 4 to 5 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಒಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ, ಮತ್ತು ಒಂದು 6-7 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ, ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ. ಇದು ಗ್ರೈಂಡ್ ಮಾಡ್ಕೊಳ್ಳೋದು ಏನೂ ಇಲ್ಲ. ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೈಸ್ಗೆ ಇದು ದಮ್ ಬಿರಿಯಾನಿ ಥರ ಸಪ್ರೇಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿನೇ ನೀರು ಹಾಕ್ಕೊಂಡು, ನೀರಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, 2 ಚಕ್ಕೆ, 2 ಲವಂಗ, ಏಲಕ್ಕಿ, ಒಂದು ಅರ್ಧ ಲೆಮೆನ್ನು, ಸಾಲ್ಟು ಹಾಕಿ ಇದರಲ್ಲಿ ಹಾಕಿ ಒಂದು 70% ಬಾಯ್ಲ್ ಆಗೋ ಥರ, ಕುಕ್ ಆಗೋ ಥರ ರೈಸ್ ಹಾಕ್ಕೊಂಡು ಕುಕ್ ಮಾಡ್ಕೊಬೇಕು ರೈಸ್ನ. ಸೊ ಒಂದು 70 to 80% ಕುಕ್ ಮಾಡ್ಕೊಂಡು ಅದನ್ನು ತಕ್ಕೊಬೇಕು ರೈಸ್ನ ಸಪ್ರೇಟಾಗಿ. ಮತ್ತು ಇಲ್ಲಿ ಸಪ್ರೇಟಾಗಿ ಅದನ್ನು ಚಿಕನ್ನ ಫ್ರೈ ಮಾಡ್ಕೊಬೇಕು. ಅದನ್ನು ತೋರಿಸ್ತೀನಿ ನಿಮಗೆ. ಇದಕ್ಕೆ ಇವಾಗ ಜಸ್ಟ್ ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಸ್ವಲ್ಪ ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಬಿರಿಯಾನಿಗೆ ಆಯಿಲ್ ಬಿದ್ರೇ ಚೆನ್ನಾಗಿರೋದು. ಸೊ ಆಯಿಲು ಏನು ಬಿರಿಯಾನಿ ಮಸಾಲ ಅದು ಸ್ಪೈಸಸ್ ಎಲ್ಲ ಏನು ಹಾಕಿಲ್ಲ. ಆಯಿಲು, ಆನಿಯನ್ನು, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ಗ್ಲಾಸ್ ರೈಸ್ಗೆ 1 ಸ್ಪೂನ್ ಥರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, 3 ಗ್ಲಾಸ್ಗೆ 3 ಸ್ಪೂನು, ಮತ್ತು ಗ್ರೀನ್ ಚಿಲ್ಲಿ, ಟೊಮ್ಯಾಟೊ, ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಇಲ್ಲಿ ರೈಸ್ ಬಾಯ್ಲ್ ಆಗ್ತದೆ. ನಿಮಗೆ ಬೇಕಾದರೆ ಒಂಚೂರು ಕಲರ್ ಹಾಕ್ಕೊಳ್ಳಿ, ಆಪ್ಷನಲ್ ಅದು. ನಾನು ಒಂಚೂರು ದಮ್ ಬಿರಿಯಾನಿಗೆ ಸ್ವಲ್ಪ ಅದು ರೆಡ್ಡಿಶ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಕಲರ್ ಹಾಕಿದ್ದೀನಿ. ಸೊ ಸ್ವಲ್ಪ ಒಂದು ಚಿಟಿಕೆ, ಅಂದರೆ ಚಿಟಿಕೆ 1/4 ಸ್ಪೂನಲ್ಲೂಕ್ಕಿಂತ ಕಡಿಮೆ ಒಂಚೂರು ಕಲರ್ ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಇದು 80% ಬಾಯ್ಲ್ ಆಗಬೇಕು ರೈಸು. ಸೊ ಇಲ್ಲಿ ಫ್ರೈ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ನ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಫ್ರೈ ಆಗ್ತಾಯಿದೆ. ಸೊ ಇದಕ್ಕೆ ನಾವು ಈ ಪೌಡರ್ಸ್ನ ಹಾಕಬೇಕು. ಇದು ಧನಿಯಾ ಪುಡಿ ಒಂದು 2 ಸ್ಪೂನ್, ಚಿಲ್ಲಿ ಪೌಡ್ರ್ 1 ಸ್ಪೂನ್ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ಹಾಕಿದ್ದೀನಲ್ವ ಅದಕ್ಕೆ 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ಬಿರಿಯಾನಿ ಮಸಾಲ, ಇದು ಆಪ್ಷನಲ್ಲು, ನಾನು ಹಾಕ್ಕೊಂಡಿದ್ದೀನಿ. ಇದು ಗರಂ ಮಸಾಲ, ಇದು ಅರಿಶಿನ ಪುಡಿ, ಇದೆಲ್ಲ ಹಾಕ್ಕೊಂಡು ಇವಾಗ ಇದರಲ್ಲಿ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆದಮೇಲೆ ಇಲ್ಲಿ ಒಂದು 1/2 ಕಿಲೋ ಅಷ್ಟು ಚಿಕನ್ನ ಹಾಕ್ಕೊಂಡಿದ್ದೀನಿ. ನಾನೇನು ವೆಯ್ಟ್ ಮಾಡಿಲ್ಲ, ಅಂದರೆ ತೂಕ ಮಾಡಿಲ್ಲ, ಜಸ್ಟ್ ಹಂಗೆ ಅಪ್ರಾಕ್ಸಾಗಿ ಒಂದು 1/2 ಕಿಲೋ ಹಾಕಿದ್ದೀನಿ. 3 ಗ್ಲಾಸ್ ರೈಸ್ಗೆ 1/2 ಕಿಲೋ ಚಿಕನ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಅಷ್ಟೇ ಒಂದು 80% ಕುಕ್ ಮಾಡ್ಕೊಬೇಕು. ರೈಸು 80% ಕುಕ್ ಮಾಡಿಕೊಂಡು, ಸೊ ಆ ರೈಸ್ನ ತೆಗೆದು ಇದರಲ್ಲಿ ಹಾಕಿ ದಮ್ ಮಾಡಬೇಕು. ಸ್ವಲ್ಪ ಕರ್ಡ್ ಹಾಕ್ಕೊಳ್ಳಿ, ಒಂದು 2-3 ಸ್ಪೂನ್ ಅಷ್ಟು ಕರ್ಡ್ ಹಾಕ್ಕೊಳ್ಳಿ. ನೋಡಿ, ಇವಾಗಿದು 80% ಕುಕ್ ಆಗಿದೆ ಚಿಕನ್ನು. ಸೊ ಇದರಲ್ಲಿ ನಾನು ಇಲ್ಲಿ ಆಯಿಲ್ ಸಪ್ರೇಟ್ ಆಗುತ್ತಲ್ಲ, ಆ ಆಯಿಲ್ನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ 80% ಕುಕ್ ಆಗಿರೋ ರೈಸ್ನ ಇದ್ರ ಮೇಲೆ ಹಾಕಿಬಿಟ್ಟು, ಈ ಆಯಿಲ್ನ ಆ ರೈಸ್ ಮೇಲೆ ಹಾಗೆ ಸ್ವಲ್ಪ ಡೆಕೋರೇಟ್ ಮಾಡೋ ಥರ ಹಾಕಿಬಿಟ್ಟು ಒಂದು 15 to 20 ಮಿನಿಟ್ಸ್ ದಮ್ ಮಾಡಿದರೆ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ.
ಈ ಥರ ಈ ಆಯಿಲ್ನ ಫುಲ್ ಥರ ಹಾಕ್ಕೊಬೇಕು. ಸೊ ನೀವು ಗಾರ್ನಿಷ್ಗೆ ಸ್ವಲ್ಪ ಪುದೀನ ಕೊತ್ತಂಬರಿನೂ ಹಾಕ್ಕೊಬೋದು. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 15 to 20 ಮಿನಿಟ್ಸ್ ದಮ್ ಮಾಡಿದ್ರೆ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇಲ್ಲಿ ಬಿರಿಯಾನಿ ದಮ್ ಆಗ್ತಾಯಿದೆ. ಸೊ ಕ್ವಿಕ್ಕಾಗಿ ನಿಮಗೊಂದು ಫ್ರೈ ರೆಸಿಪಿನೂ ತೋರಿಸೋಣ ಅಂತ ಬನ್ನಿ. ಫ್ರೈಗೆ ಏನೇನು ಬೇಕಂದರೆ ಒಂದು ಆನಿಯನ್, ಒಂದು ದೊಡ್ಡ ಆನಿಯನ್, ಮತ್ತು ಕೊತ್ತಂಬರಿ ಜಾಸ್ತಿ ತೊಗೊಳ್ಳಿ, ಮತ್ತು ಗ್ರೀನ್ ಚಿಲ್ಲಿ ಒಂದು 8 ತೊಗೊಂಡಿದ್ದೀನಿ, 1 ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ ಆಪ್ಷನಲ್ಲು. ಇದು ಗ್ರೀನ್ ಕಲರಲ್ಲಿ ಬರುತ್ತೆ ಈ ಫ್ರೈ. ಸೊ ಇದು ನಾನು ಹಾಕ್ಕೊಂಡಿರೋ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡೋದು. ಸೊ ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಆಯಿಲ್ ಇಟ್ಕೊಂಡಿದ್ದೀನಿ. ಆಯಿಲ್ಗೆ ಗ್ರೈಂಡರ್ಡ್ ಮಸಾಲಾನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಇದು ಒಂದು 1/2 ಕಿಲೋ ಚಿಕನ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ, ಓಕೆನಾ. ಇದನ್ನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 1/2 ಸ್ಪೂನ್ ಟರ್ಮರಿಕ್ಕು ಮತ್ತು ಸಾಲ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಸಪ್ರೇಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಸೊ ಚಿಕನ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ, ಒಂಥರ ತುಂಬ ಗ್ರೇವಿ ಬೇಕಂದರೆ, ಇಲ್ಲಾಂದರೆ ಬೇಡ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 10 to 15 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಈ ಫ್ರೈ ರೆಡಿ ಆಗುತ್ತೆ. ಸೊ ಇಲ್ಲಿ ಬಿರಿಯಾನಿನೂ ರೆಡಿಯಾಗಿದೆ. ಎಲ್ಲರೂ ಅದೇನೇನೋ ಹಸಿ ಹಿಟ್ಟನ್ನ ಹಿಂಗೆ ಕವರ್ ಮಾಡಿಬಿಟ್ಟು ಏನೇನೋ ಮಾಡ್ತಾರೆ ದಮ್ ಬಿರಿಯಾನಿ. ಹಾಗೆ ಕೂಡ ಆಗುತ್ತೆ, ನಾನು ಹಾಗೆ ಮಾಡ್ತೀನಿ, ಚೆನ್ನಾಗೇ ಇರುತ್ತೆ, ಅದೇನು ಡಿಫ್ರೆನ್ಸ್ ಅನಿಸಲ್ಲ ನನಗೆ. ಏನೋ ಹಸಿ ಹಿಟ್ಟೆಲ್ಲ ಮೆತ್ತಿಬಿಟ್ಟು ದಮ್ ಕಟ್ತಾರೆ, ನಾನು ಹಾಗೆಲ್ಲ ಮಾಡೋಕ್ಕೋಗಲ್ಲ. ಸೊ ಬಿರಿಯಾನಿ ರೆಡಿಯಾಗಿದೆ. ಇಲ್ಲಿ ಫ್ರೈ ಬಾಯ್ಲ್ ಆಗ್ತಾಯಿದೆ. ರೆಡಿ ಆದರೆ ನಿಮಗೆ ಫೈನಲ್ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಚಿಕನ್ ಅನ್ನುವಾಗ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಗರಂ ಮಸಾಲ ಹಾಕಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು, ಈ ಫ್ರೈ ರೆಡಿ. ಸೊ ಅಷ್ಟೇ ಗೈಸ್, ಬಿರಿಯಾನಿ ಮತ್ತು ಚಿಕನ್ ಫ್ರೈ ರೆಡಿಯಾಗಿದೆ. ಈಗ ತಿನ್ನಬೇಕು. ಸೊ ಚೆನ್ನಾಗಾಗಿದೆ ಬಿರಿಯಾನಿ. ನಿಮಗೂ ಇಷ್ಟ ಆದರೆ ಈ ಬಿರಿಯಾನಿನ ನೀವು ಒಂದು ಸರ್ತಿ ಟ್ರೈ ಮಾಡಿ. ಗೈಸ್ ಫೈನಲಿ ಈ ಥರ ರೆಡಿಯಾಗಿದೆ ಬಿರಿಯಾನಿ. ಹೋಟೆಲ್ ಸ್ಟೈಲಲ್ಲೇ ಆಗಿದೆ ನೋಡಿ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿ ಸಖತ್ತಾಗಿತ್ತು. ಫ್ರೈ ಒಂಚೂರು ಸ್ಪೈಸಿ ಆಗಿತ್ತು, ಅದು ಬಿಟ್ಟರೆ ತುಂಬ ಚೆನ್ನಾಗಾಗಿತ್ತು. ಸೊ ಟೈಮಿಗೆ 10 ಗಂಟೆ ಆಗಿದೆ, ಹೋಗಿ ಮಲ್ಕೊಬೇಕು. ಎಲ್ಲ ತಿಂದು ಕ್ಲೀನ್ ಮಾಡಿ ಬರೋಷ್ಟು ಇಷ್ಟೊತ್ತಾಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಟು ಅಮೋಲ್ ಶ್ರೀ ಆ್ಯಂಡ್ ಶ್ರೀ ಶಿಲ್ಪ ಯೂಟ್ಯೂಬ್ ಚಾನಲ್. ಗುಡ್ ನೈಟ್.